ಮಗುಗೆ ನ್ಯಾಯ ಕೊಡಿಸಿ, ಮಗು ಅವಂದೇ, ಯಾರ್ದಲ್ಲ ಬೇರೆಯವ್ರದ್ದು. ಈಗ DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತ. ದನಗಳಿಗೆ ಇರುವ ನ್ಯಾಯ ಒಂದು ಹೆಣ್ಣಿಗೆ ಇಲ್ಲವಾಯಿತೆ? ಭಾರತ್ ಮಾತೆ ಹೆಸರಲ್ಲಿ ರಾಜಕೀಯ ಮಾಡುವ ಬಾಡಿಗೆ ಭಾಷಣಗಾರರೇ ಇಲ್ಲಿ ಕೇಳಿ. ಪುತ್ತೂರಿನಲ್ಲಿ ಕೃಷ್ಣರಾವ್ ಎಂಬ ಕಾಮುಕ ಮಾಡಿದ ಘೋರ ಅತ್ಯಾಚಾರದಿಂದ ಗರ್ಭಿಣಿಯಾಗಿ ಒಂದು ಮಗುವಿಗೆ ಜನ್ಮವಿತ್ತು, ನ್ಯಾಯದ ಮೊರೆ ಹೋದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಇದು ಭಾರತ್ ಮಾತೆಗೆ ಮಾಡುವ ದೊಡ್ಡ ಅನ್ಯಾಯ ಅಲ್ವಾ? ಘೋರ ಅವಮಾನ ಅಲ್ವಾ? ಬಾಡಿಗೆ ಭಾಷಣಗಾರರನ್ನು ಕರೆಸಿ ಧರ್ಮ ರಕ್ಷಣೆಯನ್ನು ಪುಂಗಿ ಊದುವ ಡ್ರಾಮ ರಕ್ಷಕರಿಗೆ ಯಾಕೆ ಈ ಹೆಣ್ಣಿನ ನೋವು ಅರ್ಥ ಆಗೋದಿಲ್ವಾ? ಅವಳು ಹಿಂದೂ ಅಲ್ವಾ? ಹಿಂದೂಗಳು ನಾವೆಲ್ಲ ಒಂದೇ ಎಂಬ ಹೇಳಿಕೆ ಬರೀ ಸುಳ್ಳ? ಅವನ ಜಾಗದಲ್ಲಿ ಏನಾದರೂ ಮುಸಲ್ಮಾನ್ ಇದ್ದಿದ್ರೆ ಇಡೀ ದೇಶದ ಪರಿಸ್ಥಿತಿ ಏನಾಗ್ಬೋದಿತ್ತು ಹೇಳಿ? ಇಸ್ಲಾಂ ಧರ್ಮವನ್ನೇ ಅಪರಾಧಿಗಳನ್ನಾಗಿ ಮಾಡಿ ಎಷ್ಟು ಜನ ಮುಂದೆ ಬರ್ತಿದ್ರು ಹೇಳಿ? ದಯವಿಟ್ಟು ಇದರ ಬಗ್ಗೆ ನಾವೆಲ್ಲರೂ ಸೇರಿ ಶಬ್ದ ಎತ್ತೋಣ. ಮುಸಲ್ಮಾನನಾದ ನಾನು ಕೂಡ ಇದರ ಬಗ್ಗೆ ಮಾತಾಡುತ್ತೇನೆ, ನೀವು ಕೂಡ ಶಬ್ದ ಎತ್ತಿ ನ್ಯಾಯ ಕೊಡಿಸಿ. ಈ ಒಂದು ಸಂದೇಶವನ್ನು ಆ ಸಂತ್ರಸ್ತೆಗೆ ನ್ಯಾಯ ಸಿಗುವವರೆಗೂ ಶೇರ್ ಮಾಡಿ ಎಲ್ಲರಿಗೂ ತಲುಪಿಸಿ. ಒಳ್ಳೆಯದಾಗಲಿ. ಮಗುಗೆ ನ್ಯಾಯ ಕೊಡಿಸಿ, ಮಗು ಅವಂದೇ, ಯಾರ್ದಲ್ಲ ಬೇರೆಯವ್ರದ್ದು. ಈಗ DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ಆಗೋದಿಲ್ಲ, ಇವಾಗ ತಗೊಳ್ಬೋದಲ್ಲ ಅವನಿಗೆ. ಅವ್ರ ಮನೆಯವರು ಹೇಳ್ತಿದ್ದಾರೆ ಅವನಿಗೆ ಇಷ್ಟ ಇಲ್ಲ ಅಂತ. ಅವನಿಗೆ ಇಷ್ಟ ಇದ್ದಾಗೆ ಅವರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರಾ? ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರ ಹತ್ರನೇ ಕೇಳೋದಿಷ್ಟೇ. ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳ್ಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು. ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು. ಇವ್ರು ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಮಗುವಿಗೆ ನಾವಿದ್ದೇವೆ, ಅವ್ರಿಗೆ ಮಗು ಅಗತ್ಯ ಇಲ್ಲದೆ ಇರ್ಬೋದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು. ಈಗ ಇಷ್ಟು 3 ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ, ಬಂದು ಕುತ್ಕೊಳ್ಳಿ ಅಲ್ಲವ? ಯಾಕೆ ಬರೋದಿಲ್ಲವ? ಯಾಕೆ ಬರೋದಿಲ್ಲ? ನಾ ಬರೋದೇ ಇಲ್ಲ, ಅವ್ರ ತಂದೆ ತಾಯಿ ಕರ್ಕೊಂಡೇ ಬರೋದಿಲ್ಲ ಅವನನ್ನು. ತಾಯಿ ಬರಲಿಲ್ಲ, ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಅಂತ ಹೇಳ್ತಾನೆ 3 ತಿಂಗಳಿಂದ. ನಾನು ಆಗುದಿಲ್ಲ. ಯಾಕೆ ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ವಾ?